ಹಿಂದೆ ಬ್ರಹ್ಮದೇವರು ಯಜ್ಞವನ್ನು ಪ್ರಾರಂಭ ಮಾಡಲು ವಿಶ್ವ ಪರ್ಯಟನೆಯನ್ನು ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಬ್ರಹ್ಮದೇವರು ಈ ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಆ ನೆಲ್ಲಿಯ ಅಮಲಕ ವನದಲ್ಲಿ ಮಹಾವಿಷ್ಣುವಿನ ವಿಗ್ರಹವನ್ನು ಕಂಡುಕೊಳ್ತಾರೆ. ಈ ಕಂಡುಕೊಂಡಂತಹ ಸಂದರ್ಭದಲ್ಲಿ ಬ್ರಹ್ಮದೇವರೇ ಸ್ವತಃ ಆ ಮಹಾವಿಷ್ಣುವಿನ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಲು ಮುಂದಾಗುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಗರುಡದೇವನು ಅಮೃತದ ಕುಂಭದೊಂದಿಗೆ ಮೇಲೆ ಸುತ್ತುತ್ತಾ ಇರುತ್ತಾನೆ. ಆ ವಿಗ್ರಹವನ್ನು ಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ಗರುಡನ ಕುಂಭದಿಂದ ಇಲ್ಲಿ ಹರಿಯುವಂತಹ ಪಾಪನಾಶಿನಿಯ ತೀರ್ಥದಲ್ಲಿ ಆ ಗರುಡನ ಅಮೃತ ಕುಂಭದಿಂದ ಕೆಲವು ಅಮೃತ ಹನಿಗಳು ಬಿದ್ದವು ಅಂತ ಹೇಳಲಾಗುತ್ತೆ. ಈ ಕಾರಣದಿಂದ ಈ ಪಾಪನಾಶಿನಿ ತೀರ್ಥವು ತುಂಬ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿದೆ ಅಂತ ಹೇಳಲಾಗುತ್ತೆ. ಇಲ್ಲಿ ಬಲಿಯನ್ನು ಅರ್ಪಿಸಿದರೆ ನಿಮ್ಮ ಪೂರ್ವಜರಿಗೆ ಬೇರೆ ಯಾವುದೇ ಆಚರಣೆಗಳನ್ನು ಮಾಡುವ ಅಗತ್ಯವಿಲ್ಲ ಎಂದು ಪುರಾಣಗಳು ಹೇಳುತ್ತವೆ. ಬ್ರಹ್ಮಗಿರಿ ತಪ್ಪಲು, ಆ ಒಂದು ತಪ್ಪಲಿನ ಈ ಮಧ್ಯಭಾಗದಲ್ಲಿ ಅತಿ ಪುರಾತನವಾದ ಪ್ರಸಿದ್ಧವಾದ ಮಹಾವಿಷ್ಣುವಿನ ದೇವಾಲಯವಿದೆ. ಇದನ್ನು ತಿರುನೆಲ್ಲಿ ಮಹಾವಿಷ್ಣು ಟೆಂಪಲ್ ಅಂತೇಳಿ ಕರೀತಾರೆ. ಈ ಒಂದು ಸಂದರ್ಭದಲ್ಲಿ ಆ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಸ್ವತಃ ಬ್ರಹ್ಮದೇವರೇ ಇಲ್ಲಿ ಮಹಾವಿಷ್ಣುವಿನ ಪೂಜೆಯನ್ನು ಮಾಡ್ತಾರೆ. ಕೊನೆಗೆ ಈ ಒಂದು ಸ್ಥಳಕ್ಕೆ ಸಹ್ಯಮಲಕ ದೇವಾಲಯ ಅಂತೇಳಿ ನಾಮಾಂಕಿತವಾಗುತ್ತೆ. ಸಹ್ಯಮಲಕ ಕ್ಷೇತ್ರ ಅಂತಲೂ ಕೂಡ ಹೇಳ್ತಾರೆ. ಸಹ್ಯ ಅಂದರೆ ಪಶ್ಚಿಮ ಘಟ್ಟಗಳು ಅಥವಾ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿ ಅಂತ ಹೇಳಿ. ಆ ಪಶ್ಚಿಮ ಘಟ್ಟದ ಪರ್ವತ ಶ್ರೇಣಿಗಳಲ್ಲಿ ಹುಲುಸಾಗಿ ಬೆಳೆದಿದ್ದಂತಹ ಆ ಅಮಲಕ ವನಗಳು ಅಂದರೆ ನೆಲ್ಲಿಕಾಯಿಯ ಮರಗಳ ವನದಲ್ಲಿ ವಿಷ್ಣುವಿನ ವಿಗ್ರಹ ಸಿಕ್ಕಿದ ಕಾರಣ ಈ ಕ್ಷೇತ್ರಕ್ಕೆ ಸಹ್ಯಮಲಕ ಕ್ಷೇತ್ರ ಅಥವಾ ಅಮಲಕ ಕ್ಷೇತ್ರ ಅಂತ ಹೇಳಿ ಬ್ರಹ್ಮದೇವರು ಇದಕ್ಕೆ ಹೆಸರನ್ನು ಇಡ್ತಾರೆ. ಆ ಅಮಲಕ ಕ್ಷೇತ್ರವೇ ಮುಂದೆ ತಿರುನೆಲ್ಲಿ ಕ್ಷೇತ್ರ ಎಂದು ಹೆಸರುವಾಸಿಯಾಯಿತು. ಹಾಗೆ ಇಂದಿನ ಪ್ರಸ್ತುತ ಸಮಯದಲ್ಲಿ ತಮಿಳು ಮಲಯಾಳಂ ಭಾಷೆಗಳಲ್ಲಿ ತಿರು ಎಂದರೆ ಪವಿತ್ರ, ನೆಲ್ಲಿ ಎಂದರೆ ಅಮಲಕ. ಆ ಮಹಾವಿಷ್ಣು ನೆಲ್ಲಿಯ ಮರದಲ್ಲಿ ನೆಲೆಸಿದ್ದರಿಂದ ಈ ಕ್ಷೇತ್ರಕ್ಕೆ ತಿರುನೆಲ್ಲಿ ಅಂತೇಳಿ ಹೆಸರು ಬಂದಿದೆ. ಇವತ್ತಿಗೂ ಪ್ರತಿದಿನ ರಾತ್ರಿ ಬ್ರಹ್ಮದೇವರೇ ಸ್ವತಃ ಈ ದೇವಸ್ಥಾನಕ್ಕೆ ಬಂದು ಮಹಾವಿಷ್ಣುವಿಗೆ ಮುಖ್ಯ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುತ್ತಾರೆ ಎಂಬ ನಂಬಿಕೆ ಇದೆ. ಇದಕ್ಕಾಗಿಯೇ ದೇವಸ್ಥಾನದ ಅರ್ಚಕರು ಪ್ರತಿದಿನ ರಾತ್ರಿ ಜಂಟಿ ಪೂಜೆಯ ನಂತರ ಬ್ರಹ್ಮದೇವರಿಗೆ ಪೂಜಾ ಸಾಮಗ್ರಿಗಳನ್ನು ಗರ್ಭಗುಡಿಯಲ್ಲಿ ಇಟ್ಟು ಬರುತ್ತಾರೆ. ಇದು ಒಂದು ವಿಶೇಷತೆ ಅಂತ ಹೇಳ್ಬೋದು. ತ್ರಿಮೂರ್ತಿಗಳ ಸನ್ನಿಧಾನ ಇರುವಂತಹ ಒಂದು ಸ್ಥಳ. ಮುಖ್ಯ ಗುಡಿಯಲ್ಲಿ ಮಹಾವಿಷ್ಣು, ತಿರುನೆಲ್ಲಿ ಮಹಾವಿಷ್ಣು ದೇವರನ್ನು ನೀವು ನೋಡಿದ್ದೇ ಆದಲ್ಲಿ ಅದನ್ನು ಪ್ರತಿಷ್ಠಾಪಿಸಿದವರು ಬ್ರಹ್ಮದೇವರು. ಹಾಗೆ ಅದರ ಪಕ್ಕದಲ್ಲಿರುವ ಈ ಗುಣಿಕಾ ಗುಹೆ ಅಥವಾ ಗುಂಡಿಕ ಗುಹೆಯಲ್ಲಿರುವಂತಹ ಶಿವನು ಕೂಡ ನೆಲೆಸಿದ್ದಾನೆ. ಹೀಗಾಗಿ ಇಲ್ಲಿಗೆ ಬರುವ ಭಕ್ತರಿಗೆ ಒಂದೇ ಜಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ತ್ರಿಮೂರ್ತಿಗಳ ದರ್ಶನ ಭಾಗ್ಯ ಸಿಗುತ್ತದೆ ಅಂತ ಹೇಳ್ಬೋದು. ನಲಾಂಕಲ್ ಕೃಷ್ಣ ಪಿಳ್ಳೈ ಅವರು ಬರೆದಿರುವ ಪ್ರಸಿದ್ಧ ಗ್ರಂಥದ ಮಹಾಕ್ಷೇತ್ರಾಂಗಳಕ್ಕೂ ಮುನ್ನಿಲ್ ಅನ್ನುವಂತಹ ಒಂದು ಕೃತಿಯಲ್ಲಿ ಈ ತಿರುನೆಲ್ಲಿ ಮಹಾ ದೇವಸ್ಥಾನದ ಬಗ್ಗೆ ಅತ್ಯಂತ ಮಹತ್ವದ ಉಲ್ಲೇಖವನ್ನು ನೀಡಿದ್ದಾರೆ. ಈ ಒಂದು ಕೃತಿಯ ಅನುಸಾರವಾಗಿ ಈ ಒಂದು ಕ್ಷೇತ್ರಕ್ಕೆ ಕನಿಷ್ಠ 1500 ವರ್ಷಗಳಿಗಿಂತ ಹೆಚ್ಚಿನ ಪ್ರಾಚೀನತೆ ಇದೆ ಎಂದು ಸ್ಪಷ್ಟವಾಗಿ ಇದನ್ನು ಪ್ರಸ್ತಾಪಿಸಿದ್ದಾರೆ. ಚೇರ ರಾಜರ ಶಾಸನಗಳು ಸಿಗುವುದಕ್ಕಿಂತಲೂ ಬಹಳ ಹಿಂದೆಯೇ ಸುಮಾರು 5-6ನೇ ಶತಮಾನದ ಆಸುಪಾಸಿನಲ್ಲಿಯೇ ತಿರುನೆಲ್ಲಿಯು ದಕ್ಷಿಣ ಭಾರತದಲ್ಲಿ ಅತ್ಯಂತ ಸುಸಂಸ್ಕೃತ ಭವ್ಯ ಪ್ರಸಿದ್ಧವಾದ ಆರಾಧನಾ ಕೇಂದ್ರವಾಗಿ ಗುರುತಿಸಿಕೊಂಡಿತ್ತು ಎಂಬುದು ಈ ಕೃತಿಯು ಪುಷ್ಟೀಕರಿಸುತ್ತದೆ. ಚೇರ ರಾಜವಂಶದ ಪ್ರಸಿದ್ಧ ದೊರೆಯಾದ 1ನೇ ಭಾಸ್ಕರ ರವಿವರ್ಮನ್ ಆಳ್ವಿಕೆ ಕ್ರಿಸ್ತಶಕ 978ರಲ್ಲಿ ಪ್ರಾರಂಭವಾಗುತ್ತೆ. ಈತನ ಆಳ್ವಿಕೆ 46ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಂದರೆ ಕ್ರಿಸ್ತಶಕ 1024ರ ಸುಮಾರಿಗೆ ತಿರುನೆಲ್ಲಿ ದೇವಸ್ಥಾನದಲ್ಲಿ ನವೀಕರಣ ಮತ್ತು ಧಾರ್ಮಿಕ ಸುಧಾರಣೆಗಳು ನಡೆದಿದ್ದವು ಎಂಬುದು ತಿರುನೆಲ್ಲಿ ತಾಮ್ರಶಾಸನ ದಾಖಲೆಗಳಿಂದ ತಿಳಿದು ಬರುತ್ತದೆ. ಹುಣ್ಣಿಯಾಚಿ ಅಥವಾ ಹುಣ್ಣಿಯಚ್ಚಿ ಚರಿತಂ ಈ ಒಂದು ಚೆಂಪು ಕಾವ್ಯದಲ್ಲಿ ಆ ನಾಯಕಿಯ ಸೌಂದರ್ಯವನ್ನು ವರ್ಣಿಸುವ ಜೊತೆಗೆ ಆಕೆಯ ಸನ್ನಿಧಿಗೆ ಹತ್ತಿರವಾದ ತಿರುನೆಲ್ಲಿ ಮಹಾವಿಷ್ಣು ಕ್ಷೇತ್ರದ ವೈಭವವನ್ನು ಅತ್ಯಂತ ಸುಂದರವಾಗಿ ವರ್ಣಿಸಲಾಗಿದೆ. ಈ ಕಾವ್ಯದಲ್ಲಿ ತಿರುನೆಲ್ಲಿಯನ್ನು ದೇವಲೋಕದ ಅಮರಾವತಿ ನಗರಕ್ಕೆ ಹೋಲಿಸಲಾಗಿದೆ. ಇದು ಬಂದು ಬ್ರಹ್ಮಗಿರಿ ತಪ್ಪಲು ಅಂತ ಹೇಳಿ, ಈ ಬ್ರಹ್ಮಗಿರಿ ಪರ್ವತದ ಹಿಂಭಾಗದಲ್ಲಿ ನಿಮಗೆ ನಮ್ಮ ಕರ್ನಾಟಕದ ಹಿರ್ಪು ಜಲಪಾತ ಏನಿದೆ ಆ ಒಂದು ಸ್ಥಳ ಬರುತ್ತೆ. ಕೇರಳದ ಈ ಒಂದು ಭಾಗಕ್ಕೆ ಬಂದರೆ ತಿರುನೆಲ್ಲಿ ಶ್ರೀ ಮಹಾವಿಷ್ಣು ಟೆಂಪಲ್ ಸಿಗುತ್ತೆ ನೋಡಲಿಕ್ಕೆ.
ಮುಂದೆ ಬ್ರಹ್ಮದೇವರು ವಿಗ್ರಹವನ್ನು ಸ್ಥಾಪಿಸಿದ ಬಳಿಕ ಈ ಒಂದು ಸೇವಾ ಕಾರ್ಯಗಳನ್ನು ನಡೆಸಿಕೊಂಡು ಹೋಗಲು ಕೆಲವು ನಂಬೂತರಿ ಕುಟುಂಬಕ್ಕೆ ಸಲಹೆಯನ್ನು ನೀಡ್ತಾರೆ. ಹಿಂದೆ ಮೂವರು ನಂಬೂತರಿ ಬ್ರಾಹ್ಮಣರ ಭಕ್ತರಿಗೆ ಸ್ವಪ್ನದಲ್ಲಿ ದೈವಿಕ ಪ್ರೇರಣೆಯ ಮೂಲಕ ಬ್ರಹ್ಮಗಿರಿಯ ಮಡಿಲಿನಲ್ಲಿ ಮಹಾವಿಷ್ಣುವು ಪ್ರಕಟವಾಗಿರುವ ಸಂದೇಶ ಸಿಗುತ್ತದೆ. ಬೆಟ್ಟ ಗುಡ್ಡಗಳಿಂದ ಕೂಡಿದ ಅಂದಿನ ತಲುಪಲು ಕಷ್ಟವಾಗಿದ್ದ ವಯನಾಡಿನ ಕಾಡಿನ ಕಡೆಗೆ ತಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾರೆ. ಹೀಗೆ ಎಲ್ಲರೂ ಕೂಡ ಈ ಮೂವರು ನಂಬೂತರಿಗಳು ಕೇವಲ ಭಗವತ್ ಚಿಂತನೆಯನ್ನು ಮಾಡುತ್ತಾ ಕೈಯಲ್ಲಿ ಪೂಜಾ ಸಾಮಗ್ರಿಗಳು ದಂಡಗಳನ್ನು ಹಿಡಿದು ದಿನಗಟ್ಟಲೆ ಕಾಲ್ನಡಿಗೆಯಲ್ಲಿ ತಿರುನೆಲ್ಲಿಯ ದೇವಸ್ಥಾನವನ್ನು ತಲುಪ್ತಾರೆ. ಅವರು ಅಲ್ಲಿಗೆ ತಲುಪಿದ ತಕ್ಷಣ ಬ್ರಹ್ಮದೇವರು ಈ ಮೂವರಿಗೂ ದೇವಸ್ಥಾನದ ತಂತ್ರಿ ಪ್ರಧಾನ ಅರ್ಚಕರ ಸ್ಥಾನವನ್ನು ನೀಡಿ ಗೌರವಿಸಿ ಮುಂದೆ ಈ ಒಂದು ಪೂಜೆ ಕೈಂಕರ್ಯಗಳನ್ನು ನಡೆಸಿಕೊಳ್ಳಲು ಅವರಿಗೆ ಆದೇಶವನ್ನು ನೀಡುತ್ತಾರೆ ಅಂತ ಹೇಳ್ಬೋದು. ತಿರುನೆಲ್ಲಿಯನ್ನು ತೆಂಕನ ಕಾಶಿ, ದಕ್ಷಿಣ ಕಾಶಿ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ದಕ್ಷಿಣ ಗಯಾ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಈ ತಿರುನೆಲ್ಲಿ ಮಹಾವಿಷ್ಣುವಿನ ದೇವಸ್ಥಾನದ ಸುತ್ತಲೂ ಹಿಂದೆ ಪಾಪನಾಶಿನಿ ತೀರ್ಥ, ಪಂಚತೀರ್ಥ, ಋಣಮೋಚನ ತೀರ್ಥ, ಗುಂಡಿಕ ತೀರ್ಥ, ಶತಬಿಂದು ತೀರ್ಥ, ಸಹಸ್ರಬಿಂದು ತೀರ್ಥ, ವರಹ ತೀರ್ಥ ಎಂಬ 7 ಪವಿತ್ರ ತೀರ್ಥಗಳು ಒಟ್ಟುಗೂಡಿರುವಂತಹ ಈ ಒಂದು ತಿರುನೆಲ್ಲಿ ಪ್ರದೇಶದಲ್ಲಿ ಪಾಪನಾಶಿನಿ ತೀರ್ಥಕ್ಕೆ 6 ತೀರ್ಥಗಳಿಗಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಹಾಗಾಗಿ ಈ ಪಾಪನಾಶಿನಿಯಲ್ಲಿ ಸ್ನಾನ ಮಾಡಿ ಪಿಂಡ ಪ್ರದಾನ ಮಾಡೋದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ದೊರಕಿ ನಮಗೆ ಸದ್ಗತಿ ಉಂಟಾಗುತ್ತದೆ ಅಂತೇಳಿ ಬಲವಾಗಿ ನಂಬಲಾಗಿರುವಂತಹ ಒಂದು ಪವಿತ್ರವಾದ ಸ್ಥಳ. ಬೆಳಗ್ಗೆ 5:30 to 12:30 ಅರ್ಲಿ ಮಾರ್ನಿಂಗ್ ಬಂದರೆ ನಿಮಗೆ ದೇವರ ದರ್ಶನದ ಸಮಯ ಇರುತ್ತೆ ವೀಕ್ಷಕರೇ. ಹಾಗೆ ಸಾಯಂಕಾಲ 5:30ಯಿಂದ ರಾತ್ರಿ 8 ತನಕ ನಿಮಗೆ ದರ್ಶನಕ್ಕೆ ಬಾಗಿಲು ಓಪನ್ ಇರುತ್ತೆ. ಆ ಟೈಮಲ್ಲಿ ನೋಡ್ಕೊಂಡು ಬಂದರೆ ನಿಮಗೆ ಇಲ್ಲಿ ದರ್ಶನ ಆಗುತ್ತೆ. ಮಿಕ್ಕುಳಿದ ಸಮಯದಲ್ಲಿ ದೇವಸ್ಥಾನದ ಆ ಒಂದು ಭಾಗ ಏನಿದೆ ಅಲ್ಲಿ ನಿಮಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಬನ್ನಿ, ಚಕ್ರತೀರ್ಥ, ಪಂಚತೀರ್ಥ ಅಂತೇಳಿ ಕರೀತಾರೆ ಅದನ್ನು. ಬನ್ನಿ ಹೋಗೋಣ. ಹೇಗಿದೆ ನೋಡಿ, ಭಾಳಷ್ಟು ನೀವು ಮೆಟ್ಲನ್ನು ಇಳಿದು ಕೆಳಗಡೆ ಹೋಗಬೇಕಾಗತ್ತೆ. ಹೀಗೆ ಇಳಿದು ಮುಂದೆ ಬಂದರೆ ನಿಮಗೆ ಇಲ್ಲಿ ನೋಡ್ಬೋದು. ಬನ್ನಿ ಹೋಗೋಣ. ಇದಂತೂ ತುಂಬ ಚೆನ್ನಾಗಿದೆ. ಕೇರಳಕ್ಕೆ ಬಂದರೆ ನೀವು ಕೂಡ ತಿರುನೆಲ್ಲಿ ಮಹಾವಿಷ್ಣು ದೇವಸ್ಥಾನ ಏನಿದೆ ಖಂಡಿತವಾಗಿ ಕೂಡ ಈ ಸನ್ನಿಧಾನಕ್ಕೆ ಭೇಟಿಯನ್ನು ಕೊಡಿ. ನೋಡಿ ಅಲ್ಲಿ ಮುಂದೆ ಕಾಣ್ತಾ ಇದೆ, ಹೋಗೋಣ. ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ತಿರುನೆಲ್ಲಿ ಮಹಾವಿಷ್ಣು ದೇವಾಲಯ ತುಂಬ ಭಾಳ ಪವಿತ್ರವಾದಂತಹ ಒಂದು ಕ್ಷೇತ್ರ ಅಂತ ಹೇಳಿ ಕರೀತಾರೆ. ಸಾಕ್ಷಾತ್ತು ಬ್ರಹ್ಮದೇವನೇ ಬಂದು ದಿನನಿತ್ಯ ಪೂಜೆ ಮಾಡುವಂತಹ ದೇವಸ್ಥಾನ. ಹಾಗೆ ಇಲ್ಲಿ ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಾ, ಇದು ಬಂದು ಪಂಚತೀರ್ಥ. ಹಾಗೆ ಇಲ್ಲಿ ನೋಡ್ಬೋದು ಶಂಖ, ಚಕ್ರ, ಗದ, ಪದ್ಮ ಮತ್ತು ಮಹಾವಿಷ್ಣುವಿನ ಪಾದ ಇರುವಂತಹ, ಹಾಗೆ ಆ ದೇವಸ್ಥಾನದ ಅಭಿಷೇಕದ ನೀರು ಈ ಕಲ್ಯಾಣಿಗೆ ಬಂದು ಸೇರುತ್ತೆ ಅಂಥೇಳಿ. ಹಾಗಾಗಿ ತುಂಬ ಪವಿತ್ರವಾದಂತಹ ಒಂದು ತೀರ್ಥ ಅಂತ ಹೇಳ್ಬೋದು. ಸೊ ಆ ಒಂದು ತೀರ್ಥಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳನ್ನು ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು. ಅಲ್ಲಿಂದ ಹಾಗೆ ಇಳಿದು ಬಂದರೆ ಕೆಲವೇ ದೂರ ಮೆಟ್ಲನ್ನು ಇಳಿದು ಬಂದರೆ ನಿಮಗೆ ಈ ಒಂದು ಪವಿತ್ರವಾದಂತಹ ಪಂಚತೀರ್ಥವು ಕೂಡ ನೀವು ನೋಡ್ಬೋದು. ಆ ಒಂದು ಸನ್ನಿಧಾನದಲ್ಲಿ ಇದ್ದೀನಿ ವೀಕ್ಷಕರೇ. ಅಲ್ಲಿ ಚಕ್ರ ಇದೆ, ಇಲ್ಲಿ ಶಂಖ ಇದೆ, ಈ ಕಡೆ ಅಲ್ಲಿ ಗದ ನೋಡ್ಬೋದು, ಮತ್ತು ಇದು ಪದ್ಮ. ಮಧ್ಯಭಾಗದಲ್ಲಿ ಮಹಾವಿಷ್ಣುವಿನ ಒಂದು ಪಾದೋದಕ ಚಿಹ್ನೆಯೂ ಕೂಡ, ಸಂಕೇತವೂ ಕೂಡ ಇದೆ. ಸೊ ಅಲ್ಲಿ ಪಂಚತೀರ್ಥವನ್ನು ನೋಡಿ ನೀವು ಹೀಗೆ ಮುಂದೆ ಬಂದರೆ ಹೀಗೆ ಅಲ್ಲಿ ಪಾಪನಾಶಿನಿ ಕೊಳವು ಕೂಡ ಇದೆ ಅಂತ ಹೇಳಲಾಗ್ತಾಯಿದೆ. ಹಾಗೆ ಗುಣ್ಣಿಕ ಶಿವ ದೇವಾಲಯ ಏನಿದೆ ಅದನ್ನು ಕೂಡ ನೋಡ್ಬೋದು. ತ್ರೇತಾಯುಗದಲ್ಲಿ ಶ್ರೀರಾಮರು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಾಗ ದಶರಥರ ಆ ಒಂದು ತಂದೆಯ ಪಿತೃ ತರ್ಪಣವನ್ನು ನೀಡಿದಂತಹ ಸ್ಥಳವೂ ಕೂಡ ಹೌದು. ಹಾಗೆ ಹಿಂದೆ ಜಮದಗ್ನಿ ಮಹರ್ಷಿಗಳಿಗೆ ಪರಶುರಾಮರೇ ಬಂದು ಈ ಒಂದು ಸ್ಥಳದಲ್ಲಿ ಪಿಂಡ ಪ್ರದಾನವನ್ನು ಮಾಡಿ ಅವರಿಗೆ ಸ್ವರ್ಗಲೋಕ ಪ್ರಾಪ್ತಿಯನ್ನು ಕರುಣಿಸಿರುತ್ತಾರೆ. ಆ ಒಂದು ಸ್ಥಳಕ್ಕೂ ಕೂಡ ಈ ಒಂದು ಸ್ಥಳ ಹೆಸರುವಾಸಿ ಅಂತ ಹೇಳ್ಬೋದು. ಹಾಗಾಗಿ ಬ್ರಹ್ಮದೇವರು, ಪರಶುರಾಮರು, ಶ್ರೀರಾಮರು ಮುಂತಾದ ಮಹನೀಯ ದೇವಾನುದೇವತೆಗಳೇ ಭೇಟಿ ಕೊಟ್ಟಂತಹ ಸ್ಥಳ ತಿರುನೆಲ್ಲಿ ಮಹಾವಿಷ್ಣು ದೇವಾಲಯ. ಇನ್ನೊಂದು ವಿಸ್ಮಯ ಸಂಗತಿ ಏನಪ್ಪ ಅಂತ ಹೇಳಿದ್ರೆ,
ಹಿಂದೆ ಅನಾದಿ ಕಾಲದಿಂದಲೂ ದೆವ್ವಗಳು ಹಕ್ಕಿಯನ್ನು ಹೊತ್ತೊಯ್ಯುತ್ತಿದ್ದಂತಹ ಭೂತಗತ ಮಾರ್ಗ ಈ ತಿರುನೆಲ್ಲಿಯಿಂದ ಕೊಟ್ಟಿಯೂರಿಗೆ ಇದೆಯಂತೆ. ಹಿಂದೆ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ವೈಶಾಖ ಮಹೋತ್ಸವದ ಹಬ್ಬಕ್ಕಾಗಿ ಅಪಾರ ಪ್ರಮಾಣದ ಹಕ್ಕಿಯನ್ನು ಈ ತಿರುನೆಲ್ಲಿಯಿಂದ ಕೊಟ್ಟಿಯೂರಿಗೆ ಭೂತಗಣಗಳಿಂದ ಕಳಿಸಿಕೊಡುವಂತಹ ಆಚರಣೆಗಳು ನಡೆದುಕೊಂಡು ಬಂದಿದೆ ಅಂಥೇಳಿ ಈ ಕಠಿಣ ಕಾರ್ಯವನ್ನು ಭೂತಗಣಗಳೇ ಮಾಡುತ್ತಿದ್ದವು ಎಂದು ದಂತೆಕಥೆಗಳು ಹೇಳುತ್ತವೆ. ಪಾಪನಾಶಿನಿ ತೀರ್ಥ ಏನಿದೆ ಆ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ವೀಕ್ಷಕರೇ ಹೋಗೋಣ ಮುಂದೆ. ಹಾಗೆ ಭೂತಗಳು ಹಕ್ಕಿ ಸಾಗಿಸಲು ನಿಯೋಜಿಸಲಾದ ದೆವ್ವಗಳಲ್ಲಿ ಒಂದು ಭಾರವಾಗಿ ಹಕ್ಕಿಯನ್ನು ದಾರಿಯಲ್ಲೇ ಎಸೆದು ಬಿಡುತ್ತೆ. ಈ ಸರಿಪಡಿಸಲಾಗದ ತಪ್ಪಿಗಾಗಿ ತಿರುನೆಲ್ಲಿ ಪೆರುಮಾಳರು ಭೂತತಂಕೂನು ಎಂಬ ಸ್ಥಳದಲ್ಲಿ ಪ್ರೇತವನ್ನು ಶಪಿಸಿ ಶಿಲೆಯಾಗಿ ಪರಿವರ್ತಿಸಿದರು. ಮತ್ತು ಕೊಟ್ಟಿಯೂರಿಗೆ ತಲುಪಲು ಸಾಧ್ಯವಾಗದ ಈ ಪ್ರೇತನನ್ನು ಬದಲಾಯಿಸಲು ಇಲ್ಲಿಂದ ಒಬ್ಬ ವ್ಯಕ್ತಿಯನ್ನು ಕಳಿಸಲಾಯಿತು. ಹೀಗೆ ಕೊಟ್ಟಿಯೂರು ಹಬ್ಬಕ್ಕೆ ಮೊದಲು ತಿರುನೆಲ್ಲಿಯಿಂದ ಕೊಟ್ಟಿಯೂರಿಗೆ ಪ್ರೇತವನ್ನು ಕಳಿಸುವಂತಹ ಆಚರಣೆಯು ಕೂಡ ಆಗಿನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಈ ವೈಶಾಖ ಮಾಸದ ಉತ್ಸವದ ಕೊಟ್ಟಿಯೂರು ಹಬ್ಬದ ನಂತರ ಈ ಪ್ರೇತವನ್ನು ತಿರುನೆಲ್ಲಿಗೆ ಹಿಂತಿರುಗಿಸುವ ಆಚರಣೆಯು ಕೂಡ ಕೊಟ್ಟಿಯೂರಿನಲ್ಲಿ ನಡೆಸಲಾಗುತ್ತದೆ ಅಂತ ಹೇಳಲಾಗುತ್ತೆ. ಈ ಥರದ ಒಂದು ವಿಚಿತ್ರ ಆಚರಣೆ ಕೊಟ್ಟಿಯೂರಿಗೂ ಮತ್ತು ತಿರುನೆಲ್ಲಿಗೂ ಇರುವಂತಹ ಸಂಬಂಧವನ್ನು ಹೇಳುತ್ತದೆ. ಇದೇ ಪಾಪನಾಶಿನಿ ತೀರ್ಥ, ಭಾಳ ಪವಿತ್ರವಾದಂತಹ ತೀರ್ಥ ಅಂತ ಹೇಳಿ ಕರೀತಾರೆ. ಆ ಒಂದು ಸ್ಥಳದಲ್ಲಿದ್ದೀನಿ ಸ್ನೇಹಿತರೆ, ನೋಡ್ಬೋದು. ಇಲ್ಲೆಲ್ಲ ಬಂದು ಇಲ್ಲಿ ಅಸ್ಥಿಯನ್ನು ಬಲಿತರ್ಪಣವನ್ನು ಮಾಡ್ತಾ ಇರ್ತಾರೆ. ಆ ಒಂದು ಸ್ಥಳದಲ್ಲಿದ್ದೀನಿ. ಸೊ ಇದು ಬಂದು ಪಾಪನಾಶಿನಿ ತೀರ್ಥ. ಇಲ್ಲಿ ನೋಡಿ, ಇಲ್ಲೊಂದು ವ್ಯೂ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಸಾಕಷ್ಟು ಜನ ಬಂದವರು ಇದೇ ಪಾಪನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿ ಅಸ್ಥಿಯನ್ನು ಬಿಟ್ಟು ಬಲಿತರ್ಪಣ ಅಂತಲೇ ಹೇಳಿ, ಬಲಿತರ್ಪಣ ಅಂತ ಏನು ಕರಿತೀವಿ ಅದನ್ನು ಬಿಡುವಂತಹ ಸ್ಥಳ. ಬಟ್ ಇಲ್ಲಿ ಬೋರ್ಡನ್ನು ಮೆನ್ಷನ್ ಮಾಡಿದ್ದಾರೆ, ಹಾಕಬೇಡಿ ಅಂಥೇಳಿ. ಸೊ ಓಕೆ, ನೋಡೋದಲ್ಲ. ನನ್ನ ಹಿಂದೆ ಪಾಪನಾಶಿನಿ ತೀರ್ಥನ ಕೂಡ ನೋಡ್ತಾ ಇದ್ದೀರಾ. ಹಿಂದೆ ಬ್ರಹ್ಮದೇವರು ತಿರುನೆಲ್ಲಿ ಅಂದರೆ ಪವಿತ್ರವಾದಂತಹ ಆ ನೆಲ್ಲಿಯ ಮರದ ಕೆಳಗಡೆ ಸಿಕ್ಕಿದಂತಹ ಮಹಾವಿಷ್ಣುವಿನ ಸುಂದರವಾದ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಕೊನೆಗೆ ಅದಕ್ಕೆ ಬೇಕಾಗಿ ನೀರು ಅವಶ್ಯಕತೆ ಇರುತ್ತೆ. ಹಾಗಾಗಿ ಬ್ರಹ್ಮದೇವ ಇದನ್ನು ಉತ್ಪತ್ತಿ ಮಾಡಿದ್ರು ಅಂತ ಹೇಳಲಾಗುತ್ತೆ. ಹಾಗೆ ನನ್ನಿಂದ ಇಲ್ಲಿ ನೋಡ್ಬೋದು, ಈ ಕಡೆ ಮುಂದೆ ಹೋದರೆ ನಿಮಗೆ ಪಾಪನಾಶಿನಿ ಹೊಳೆ ಸಿಗುತ್ತೆ. ಅಲ್ಲಿ ಬಂದಂಥವರೆಲ್ಲ ಈ ಒಂದು ಬಲಿತರ್ಪಣ ಅಸ್ಥಿ ವಿಸರ್ಜನೆ ಎಲ್ಲ ಮಾಡ್ತಾ ಇರ್ತಾರೆ. ಯಾಕೋ ಏನೋ ಗೊತ್ತಿಲ್ಲ, ಬೋರ್ಡಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ನೀವು ಅದನ್ನೆಲ್ಲ ಮಾಡುವಂತಿಲ್ಲ ಅಂಥೇಳಿ. ಎನಿವೆ, ಸೊ ಈ ಒಂದು ದಾರಿಯಲ್ಲಿ ನೀವು ಮುಂದೆ ಹೋದರೆ ಇದು ಗುಣ್ಣಿಕ ಶಿವ ದೇವಾಲಯ ಅಂತ ಹೇಳಿ, ಸತಿದೇವಿ ದಾಕ್ಷಾಯಿಣಿಯ ತಂದೆಯಾದಂತಹ ಪ್ರಜಾಪತಿ ದಕ್ಷನನ್ನು ಸಂಹರಿಸಲು ವೀರಭದ್ರನನ್ನು ಸೃಷ್ಟಿಸಿ ಮೊಟ್ಟ ಮೊದಲ ಬಾರಿಗೆ ಈ ಗುಣ್ಣಿಕ ಶಿವ ದೇವಾಲಯ ಏನಿದೆ ಇದೇ ಸ್ಥಳದಲ್ಲಿ ಮಹಾದೇವರು ಹೊರಬಂದರು ಅಂಥೇಳಿ, ಮೊಟ್ಟ ಮೊದಲ ಬಾರಿಗೆ ಇದೇ ಸ್ಥಳದಲ್ಲಿ ಕಾಣಿಸಿಕೊಂಡ್ರು ಅಂಥೇಳಿ. ಮುಂದೆ ಅವರು ಇಲ್ಲಿಂದ ಕೊಟ್ಟಿಯೂರಿಗೆ ಹೋಗ್ತಾರೆ. ಆ ಅಕ್ಕರೆ ಕೊಟ್ಟಿಯೂರು ಮಹಾದೇವ ಇದೇ ಸ್ಥಳದಲ್ಲಿ ಉದ್ಭವಿಸಿ ಕೊಟ್ಟಿಯೂರಿಗೆ ಪ್ರಯಾಣವನ್ನು ಮಾಡಿದ್ರು ಅಂತ ಹೇಳಿ ಆ ಒಂದು ಸನ್ನಿಧಾನವೂ ಕೂಡ ಇಲ್ಲಿದೆ. ಬನ್ನಿ ಮುಂದೆ ಹೋಗೋಣ. ಬನ್ನಿ, ಮೆಟ್ಲಿಳಿದು ಹೀಗೆ ಮುಂದೆ ಹೋಗಬೇಕು. ಹೀಗೆ ಬಂದರೆ ಈ ಸ್ಥಳ ಗುಣ್ಣಿಕ ಶಿವ ದೇವಾಲಯ, ಆ ಶಿವನ ದೇವಾಲಯ ಇರುವಂತಹ ಒಂದು ಸ್ಥಳಕ್ಕೆ ಇಲ್ಲಿ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಈ ಸನ್ನಿಧಾನಕ್ಕೂ ಕೂಡ ಭೇಟಿಯನ್ನು ಕೊಡಿ, ಓಕೆನಾ. ಹಾಗಾಗಿ ಇದನ್ನು ದಕ್ಷಿಣ ಕಾಶಿ ಅಂತಲೂ ಕೂಡ ತುಂಬ ಹೆಸರುವಾಸಿಯಾಗಿದೆ. ಮತ್ತು ಮಹಾವಿಷ್ಣು ನೆಲೆಸಿರೋದ್ರಿಂದ ಇದನ್ನು ವೈಕುಂಠ ಅಂತಲೂ ಹೇಳ್ತಾರೆ. ಹಾಗೆ ಬ್ರಹ್ಮದೇವರೇ ಬಂದು ಈ ಸ್ವಾಮಿಯ ಪೂಜೆ ಮಾಡಿದ ಕಾರಣ ಇದನ್ನು ತ್ರಿಮೂರ್ತಿಗಳ ಸಂಗಮ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆ ನಿಂತಿರುವಂತಹ ಸ್ಥಳ. ನೋಡಿ, ಅಲ್ಲಿಂದ ಸ್ವಲ್ಪ ದೂರ ಬಂದರೆ ನಿಮಗೆ ಇಲ್ಲಿ ಗುಣ್ಣಿಕ ಶಿವ ದೇವಾಲಯ ಒಂದು ಗುಪ್ತ ಲಿಂಗ ಈ ಒಂದು ಸ್ಥಳದಲ್ಲಿ ಇದೆ. ಆ ಒಂದು ಸನ್ನಿಧಾನಕ್ಕೆ ಬಂದಿದ್ದೀನಿ. ಮಹಾದೇವ ಅಕ್ಕರೆ ಕೊಟ್ಟಿಯೂರು ಶಿವ ದೇವ ಏನಿದ್ದಾರೆ, ಮೊಟ್ಟ ಮೊದಲ ಬಾರಿಗೆ ಬಂದಾಗ ಇದೇ ಸ್ಥಳದಲ್ಲಿ ಅವರು ಉದ್ಭವಿಸಿ ಮುಂದೆ ಕೊಟ್ಟಿಯೂರ ಕಡೆಗೆ ಪ್ರಯಾಣವನ್ನು ಬೆಳೆಸಿರು ಅಂಥೇಳಿ ಆ ಕೊಟ್ಟಿಯೂರು ಮಹಾದೇವ ಕಾಣಿಸಿಕೊಂಡಂತಹ ಮೊದಲನೆಯ ಸ್ಥಳ. ನೋಡಿ, ವೀಕ್ಷಣೆ ಮಾಡಿ. ತಿರುನೆಲ್ಲಿ ಮಹಾವಿಷ್ಣು ನೆಲೆಸಿರುವಂತಹ ಸನ್ನಿಧಾನದಲ್ಲಿ ಇಲ್ಲಿ ಗುಣ್ಣಿಕ ಶಿವ ದೇವಾಲಯವು ಕೂಡ ಇದೆ. ಒಳಗಡೆ ಅಲ್ಲಿ ಲಿಂಗವನ್ನು ನೀವು ಕಾಣ್ಬೋದು. ಈ ಸುಂದರವಾದ ರಮಣೀಯ ಸ್ಥಳದಲ್ಲಿ ನೀವು
ಶಿವನ ಒಂದು ಉಪಸ್ಥಿತಿಯು ಕೂಡ ಇದೆ. ಅಲ್ಲಿಂದ ಮುಂದೆ ಸ್ವಲ್ಪ ದೂರ ನಡ್ಕೊಂಡು ಬಂದರೆ ನಿಮಗೆ ಇಲ್ಲಿ ಗುಣ್ಣಿಕಾ ಶಿವ ದೇವಾಲಯ ಕೂಡ ಇದೆ. ಹಾಗಾಗಿ ತ್ರಿಮೂರ್ತಿಗಳ ಸಂಗಮ ಕ್ಷೇತ್ರ ಅಂತಲೂ ಕೂಡ ತುಂಬ ಹೆಸರುವಾಸಿ. ಹಾಗಾಗಿ ಈ ಕ್ಷೇತ್ರದ ಬಗ್ಗೆ ಸ್ಕಂದ ಪುರಾಣ, ಭಾಗವತ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖವನ್ನು ಕೊಡಲಾಗಿದೆ. ಸೊ ನೋಡಿರಲ್ಲ, ತುಂಬ ಅದ್ಭುತವಾಗಿರುವಂತಹ ಸ್ಥಳ. ಕೇರಳದಿಂದ ನೀವು ಕುಟ್ಟದಿಂದ ಸ್ವಲ್ಪ ನಮ್ಮ ಕರ್ನಾಟಕದಿಂದ ಸ್ವಲ್ಪ ಮುಂದೆ ಬಂದರೆ ಕೊಟ್ಟಿಯೂರಿಗೆ ಹೋಗುವಂತಹ ದಾರಿಯಲ್ಲಿ ನಿಮಗೆ ಈ ತಿರುನೆಲ್ಲಿ ಮಹಾವಿಷ್ಣು ದೇವಾಲಯ ಸಿಗುತ್ತೆ. ಹಾಗಾಗಿ ಸ್ವಲ್ಪ ದೂರದಲ್ಲಿ ನೀವು ಕೇರಳಕ್ಕೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಈ ಸನ್ನಿಧಾನಕ್ಕೂ ಕೂಡ ನೀವು ಭೇಟಿಯನ್ನು ಕೊಡಬೇಕು. ಸೊ ಅಂತಹ ಪವಿತ್ರವಾದಂತಹ ಸ್ಥಳ. ಮುಂದೆ ಅಲ್ಲಿ ಪಂಚತೀರ್ಥವನ್ನು ನೋಡಿದ್ರಿ, ಹಾಗೆ ಅಲ್ಲಿ ಪಾಪನಾಶಿನಿ ತೀರ್ಥವು ಕೂಡ ನೋಡಿದ್ರಿ. ಹಾಗೆ ಒಂದು ಹಿಂದೆ ಗರುಡನು ಈ ಒಂದು ಸ್ಥಳದಲ್ಲಿ ಹಾದು ಹೋಗುವಂತಹ ಸಂದರ್ಭದಲ್ಲಿ ಅವನು ತಂದಂತಹ ಅಮೃತದ ಕುಂಡದ ಹನಿಗಳು ಈ ಪಾಪನಾಶಿನಿ ತೀರ್ಥದಲ್ಲಿ ಆ ಹೊಳೆಯಲ್ಲಿ ಬಿತ್ತು ಅಂತ ಹೇಳಿ. ಹಾಗಾಗಿ ಆ ಪಾಪನಾಶಿನಿ ಆ ಹೊಳೆಯಲ್ಲಿ ನೀವು ಕೂಡ ಒಂದು ಪವಿತ್ರ ಸ್ನಾನವನ್ನು ಮಾಡಿ ಎಲ್ಲ ಪಾಪಗಳಿಂದ ಮುಕ್ತರಾಗಿ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ತಿರುನೆಲ್ಲಿ ಮಹಾವಿಷ್ಣು ದೇವಾಲಯ ಅಂತೇಳಿ ಕರಿತೀವಿ. ಸೊ ಇದೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.